ಸ್ಟೇಜ್ ಮೇಲೆ ಮಾತಾಡುವಾಗ ಹೇಳ್ತಾರೆ ನೀವು ಉರ್ದಲ್ಲೇ ಮಾತಾಡೋದಕ್ಕೆ, ಬಟ್ ನೀವು ಮೈಕ್ನ ಸೈಡ್ಗೆ ಇಡ್ತೀರಿ, ನೀವು ಆ ಭಾಷೆಯಲ್ಲಿ ಮಾತಾಡೋದಕ್ಕೆ ಹೋಗಲ್ಲ, ಕನ್ನಡದಲ್ಲಿ ಕೇಳೋ ಥರ ನೀವು ಅವ್ರಿಗೆ ರಿಯಾಕ್ಟ್ ಮಾಡ್ತೀರಿ. ಆ್ಯಂಡ್ ಒಬ್ಬರು ಹಿಂದಿಲಿ ಪ್ರಶ್ನೆ ಮಾಡ್ತಾರೆ, ಅವ್ರನ್ನ ಕರ್ನಾಟಕದಲ್ಲಿ ಇದ್ದೀರಾ, ಕನ್ನಡ ಕಲೀರಿ, ಕನ್ನಡದಲ್ಲಿ ಕೇಳಿ ಅಂತ ಹೇಳ್ತೀರಾ. ನಮ್ಮ ಭಾಷೆ ನಾವು ಹೆಂಗ್ ಬಿಟ್ಕೊಡಕ್ಕಾಗತ್ತಮ್ಮ? ನಾನು ಅದಕ್ಕೆ ಹೇಳೋದು, ನಮ್ಮ ಭಾಷೆಗಾಗ್ಬೋದು, ನಮ್ಮ ಸೀನಿಯರ್ಸ್ಗಾಗ್ಬೋದು, ನಾವು ಮರ್ಯಾದೆ ಕೊಡೋದು, ಪಕ್ಕದಿಂದ ಚಂದ ಬಂದು ಮರ್ಯಾದೆ ಕೊಡ್ತಾನ, ಫಸ್ಟ್ ನಾವು ಕೊಡಬೇಕು, ಆಮೇಲೆ ನಮ್ಮ ನೋಡಿ ಬೇರೆಯವ್ರು ಕೊಡ್ತಾರೆ. ಎಲ್ಲೂ ಓಕೆ ಅವ್ರಿಗೆ ಈ ಭಾಷೆಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಉರ್ದುಲೇ ಮಾತಾಡ್ಬೇಡ ಅಂತ ನಿಮ್ಗೆ ಎಲ್ಲೂ ಅನಿಸಿಲ್ಲ? ಬರುತ್ತೆ, ಆದ್ರೆ ಅವ್ರ ಚಾನಲ್ ಹೋಗ್ಬಿಟ್ಟು ಹಿಂದಿ ನಾನ್ ಕೊಡೋಣ ಅಂತ ಹೇಳಿದ್ದು. ಬಂದ್ರು ಎಸ್ಪೆಷಲಿ ನಾನ್ ನೋಡಿದ್ದು ಬೆಳಗಾಂ, ಬಾಗಲಕೋಟ್, ಬಿಜಾಪುರ್, ಬೀದರ್, ಗುಲ್ಬರ್ಗ ಸ್ವಲ್ಪ ಹಿಂದಿನ ಜಾಸ್ತಿ ಮಾತಾಡ್ತಾರೆ. ನಾನು ಮುಸ್ಲಿಮ್ಸ್ ಅಂತ ಹೇಳ್ತಿಲ್ಲ, ನಾನ್ ಮುಸ್ಲಿಮ್ಸ್ ಅವರು ಅಷ್ಟೇ. ಅದನ್ನು ತುಂಬಾ ಬೇಜಾರಾಯ್ತು. ಏನಕ್ಕೆ ಅಂತ ಹೇಳಿ, ಏನಕ್ಕೆ ಸ್ವಲ್ಪ ಬಾಂಬೆ, ಕರ್ನಾಟಕ, ಹೈದರಾಬಾದ್, ಕರ್ನಾಟಕ ಇರೋದ್ರಿಂದ ಅಲ್ಲಿ ಎಲ್ಲರೂ ಸ್ವಲ್ಪ ಈಸಿ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಅವರು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಂಡ್ಬಿಡ್ತಾರೆ. ಅದಕ್ಕೆ ನಾನು ಎಲ್ಲ ಹೋದ್ರು ಕೂಡ ಹೇಳೋದು ಅವ್ರಿಗೆ, ಅದನ್ನ ದಯವಿಟ್ಟು ಭಾಷೆ ಬಿಟ್ಕೊಡ್ಬೇಡಿ, ಇದು ನಮ್ಮ ನಾಡು, ಅದನ್ನ ಮರಿಬೇಡಿ. ಇದು ತಮಿಳಿಯನ್ಸ್ ಬಿಟ್ಕೊಡ್ತಾರ? ಇಲ್ಲ. ಇದೇ ಕೇರ್ಲೆಸ್ ಮುಸ್ಲಿಮ್ಸ್ ಇರ್ತಾನಮ್ಮ, ಅವ್ರ ಹಿಂದಿ ಒಂದು ಪದ ಮಾತಾಡ್ಬಿಟ್ರೆ ನಾನು ಹೆಸರು ಚೇಂಜ್ ಮಾಡ್ಬಿಡ್ತೀನಿ. ಮನೆಯಲ್ಲೂ ಮಾತಾಡೋದವರು, ಅವ್ರ ಭಾಷೆ ಬಿಟ್ಕೊಡಲ್ಲ, ಮನೆಯಲ್ಲೂ ಅಷ್ಟೇ, ಹೊರಗಡೆನೂ ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಹೀಗೆ? ಅದಕ್ಕೆ ನಮ್ಮದಲ್ಲಿ ಅಂತಲ್ಲ ಇಲ್ಲ.